ಹುಟ್ಟಿ ಸಾಯುವುದಲ್ಲ ಹೌದಾ ಹುಟ್ಟಿ ಸಾಯುವುದಲ್ಲ ಸತ್ತ ಹುಟ್ಟುವುದಲ್ಲ ಬಂಟ ಬದುರ ಹೋರಿ ಹೆಂಗ್ ಹೇಳ್ಯಾರ ನೋಡ ತಮ್ಮ ಕವಿಗಳು ಏನ್ ಹೇಳತ್ತಾರು ನಿರಾಕಾರ ನಿರ್ಗುಣ ಈ ಹೋರಿ ಆಕಾರದೊಳು ಬಂತು 108 ಸಾರಿ ಹೌದಾ ಹುಟ್ಟಿ ಸಾಯುದಲ್ಲ ಸತ್ತ ಹುಟ್ಟುದಲ್ಲ ಬಂಟ ಬದುರ ಹೋರಿ ಬಂಟ ಬದುರು ಹೋರಿ ಗೊಲ್ಬಾವಿ ರೇಖಾ ಹೋರಿ ಜೋಡ ಆಗ್ಲಕ್ ಸಾಧ್ಯ ಹಂಗ ಗೂಳಿ ಎಲ್ಲಿ ಇರ್ತೈತಿ ಅಲ್ಲೇ ಆಕಳ ಒಯ್ಬೇಕಾತತಿ ಗೂಳಿದ್ದಲ್ಲೇ ಆಕಳ ಒಯ್ಬೇಕ ನೀನು ಮಣ್ಗಂಡ ತಗದ್ಲ ಹೌದು ಗೂಳಿದ್ದಲ್ಲೇ ಆಕಳ ಒಯ್ದು ಯಾಕಂದ್ರ ಏನ್ ಹೇಳ್ತಾರ ರೇಖಾಬಾಯಿ ಏನ್ ಹೇಳತ್ತಮ್ಮ ಬೇಟ್ಲೆ ಹೇಳತ್ತಾಳು ಇದ ಎತ್ತಿಂದ ಮುಗದತ್ತ ಮಣಕಾಲ ಊರ್ಲತ್ತ ಅದನ್ನೊಂದು ಹೇಳ್ಯಾಳ್ತಮ್ಮ ಹೇಳ್ಯಾಳು ಆದ್ರೂ ಮತ್ತಿದ ಆಕಳ ಹೆಚ್ಚಿಂದಲ್ಲ ಮತ್ತ ಅಲ್ಲ ಮೊಳಕಾಲು ಊರ್ತಂದ್ರ ಕಾಕಾಗೋಳ ಇಲ್ಲಿ ಹಿರಿಯರ್ನ ಸಾಕ್ಷಿ ಇಟ್ಟು ಹೇಳ್ಯಾಳ ತಮ್ಮ ಇಲ್ಲಿ ರೈತರದಾರ ಹೌದ್ರಿ ಮೊಳಕಾಲು ಊರ್ತಂದ್ರ ಇದ್ರ ದಗದ ಮುಗದೈತಿ ಇದನ್ನ ದಾಂಡಿ ಕಟ್ರಿ ಅತ್ತ ಹೇಳ್ತಾರತ ಹೇಳ್ಯಾಳ ಹೇಳು ನಿನಗ ಆಧಾರಬದ್ಧವಾಗಿ ಸಿದ್ಧಾಂತ 4 ಮಂದಿಗೆ ತಿಳಿಯುವಂಗ ರಾಮಾಯಣಿ ಒಳಗ ಲಕ್ಷ್ಮಣ ಮೂರ್ಛಿತ ಬಿದ್ದಿದ್ದ ಏನಾತ ಅವಾಗ ರಾಮ ಇದ್ದಾವ ಹೇಳಿದ ಹನುಮಂತಗ ಏನತ ಸಂಜೀವಿನಿ ಕಡ್ಡಿ ತರೋಗೋ ಹನುಮಂತ ದ್ರೋಣಗಿರಿ ಪರ್ವತದೊಳಗೈತಿ ತರೋಗತ್ ಕಳಿಸಿಬಿಟ್ಟ ಏನಾತ ಅವಾಗ ಹೋದ ಹನುಮಂತ ತಿರುಗಾಡಿ ನೋಡಿದ ಸಂಜೀವಿ ಕಡ್ಡಿ ಯಾವ್ದು ಗೊತ್ತಾಗುವತ್ ಇನ್ನ ಗುರು ಹೇಳ್ಯಾನ ಬಿಟ್ಟು ಹೋಗ್ಲಾಕಬಾರ್ದು ಹೌದ್ರಿ ಅವಾಗ ಏನ್ ಮಾಡಿದ ಅದೇ ಗುಡ್ಡಕ್ಕೆ ಬಡ್ಡ್ಯಾ ಕೈ ಹಾಕಿ ಮಂಡಿಗಾಲು ಊರಿ ಏನ್ ಮಾಡಿದ ದ್ರೋಣಗಿರಿ ಪರ್ವತನ ಎತ್ಕೊಂಡು ಬಂದ ಸದ್ಯಕ್ಕ ಫೋಟೋದೊಳಗ ನೋಡ್ಲಾಕ್ ಸಿಗತೈತಿ ಸಣ್ಣವ್ರು ದೊಡ್ಡವ್ರು ಹಿಡ್ಕೊಂಡು ಹೆಣ್ಮಕ್ಳು ಹಿಡ್ಕೊಂಡು ಎಲ್ಲಾರಿಗಿ ಗೊತ್ತೈತಿ ನಮ್ಮವ್ ಮೊಳಕಾಲು ಊರಿ ಇಂತ ದಗದ ಮಾಡ್ಯಾನು ಇನ್ನ 1000 ಸಲ ಮೊಳಕಾಲು ಊರ್ತನು ರೇಖಾಬಾಯಿ ಇವತ್ತ ಕೊರವಂಜಿ ಜಾತ್ರೆ ನಡೆದೈತಿ ನಾಗನೂರು ಗ್ರಾಮದೊಳಗ ಊರ್ ಬಿಟ್ಟು 1 ಕಿಲೋಮೀಟರ್ ಮ್ಯಾಗ ಇಂಥ ಜಾತ್ರೆ ಒಳಗ ನಂದ ನಿಂದ ಕಾರ್ಯಕ್ರಮ ಇಟ್ಕೊಂಡು ಹೆಣ್ಣು ಮಕ್ಕಳ ನನ್ನ ತಾಯಿ ತಂದಿ ಬಳಗದವ್ರು ಇಂಥ ಥಂಡಿ ಒಳಗ ಏನ್ ಮಾಡ್ಯಾರು ನಿಟ್ಟುರುವಾಗಿ ಭಕ್ತಿ ಮಾಡ್ಲಕ್ಕ ನಿಮ್ಮ ಭಕ್ತಿ ನೋಡ್ಲಕ್ಕ ಕೂತಾರ ನೀನು ಬಂದ ಮೊಳಕಾಲು ಉರಿಯಲಿ ನನ್ನ ಮುಂದ ನಿಮ್ಮವು ಯಾವಕ್ಕೆ ಮೊಳಕಾಲು ಊರಿ ಏನ್ ದಗದ ಮಾಡ್ಯಾಳು 4 ಮಂದಿಗೆ ಗೊತ್ತಿರುವಂತ ಮಾತ ಹೇಳಿ ಎಲ್ಲಾರಿಗೆ ಇನ್ನ 1000 ಸಲ ನಾನು ಬಂದ ಮೊಳಕಾಲು ಊರು ಮತ್ತ ಮೊಳಕಾಲು ಊರಿಲ್ ನಮ್ಮವ್ವ ಅಂದಿ ಏನಾಗ್ತದ ಮೊಳಕಾಲು ಯಾಕೆ ಊರಿದೆ ಅಂತ ಹೇಳ್ಕೊಂಡು ಹೋಗಾಗ ಬಸ್ ಚಾರ್ಜ್ ಗುಡ್ಲಾಕಿಲ್ಲ ನಾನು ನಿನಗೆ ಕಬ್ಬಿನ ಅಂದ್ ಪಾರಾಗಿ ಹೋದಿ ಕಬ್ಬಿನ ಅಂದ್ ಇದೇ ಗೊಲ್ಬಾ ಸನಿ ಐತಿ ಇಲ್ಲೆಲ್ಲ ಡಳ್ಳಿನ ಹಾಡ ಹಾಡೇನ ಅಂತ ಹೇಳಿ ನಿನಗಾಗಿರ್ಬೇಕು ಯಾಕಂದ್ರ ಆಧಾರಬದ್ಧವಾಗಿ ಇದು ಸಿದ್ಧಾಂತ 4 ಮಂದಿ ನನಗ ಮೊಳಕಾಲು ಊರನ ನೀ ಅಂದ ಮಾತಂದದಿ ನೀ ಅಂದ ಮಾತ ನಿನ್ ಕೇಳತ್ತೆ ನಾ ಏನ ನೀನು ವಾಪಸ್ ಮತ್ತೊಂದು ಕೇಳತ್ತಿಲ್ಲ ಹೌದೌದ್ರಿ ನಾ ಕೇಳಬಾರ್ದು ಕೇಳ್ರ ಇವ್ರು ಹೇಮರೆಡ್ಡಿ ಮಲ್ಲಮ್ಮಿದ್ದಕ್ಕಿ ಏನ್ ಮಾಡ್ಲತ್ತ ಹುಚ್ಚ ಗಂಡನ ಸೇವಾ ಮಾಡ್ಯಾಳು ಹಂಗ ನೀವ್ ಯಾರ್ಯಾರ ಹುಚ್ಚ ಹ್ಯಾಂತಿದ ಸೇವಾ ಮಾಡ್ಯಾರೇನ ಅಂತ ಕೇಳತ್ತಾಳ ಎಷ್ಟು ಮಂದಿನ ತಗ ತೋರ್ಸತ್ತೀನಿ ಎಷ್ಟು ಮಂದಿ ರಗಡ್ ಮಂದಿ ಬಹಳ ಮಂದಿ ಅದಾರ ಸೇವಾ ಮಾಡೋದು ಯಾಕೆ ಚಲೋ ಚಲೋ ಗಾಂಡ್ರ ಕೊಂದ್ ಬಂದವ್ರಿ ನೀವು ಐರಾವನ ಮೈರಾವನ ಹ್ಯಾಂತಿ ಯಾರ ಚಂದ್ರಸೇನಿ ಇದ್ದಕ್ಕೆ ರಾಮನ ಮ್ಯಾಗ ಮನಸ್ಸು ಮಾಡಿ ಗಾಂಡನ ಕೊಂದ ಬಂದ್ರಿ ಇವ್ರ ರಾಮನ ಮ್ಯಾಗ ಮನಸ್ಸು ಮಾಡಿ ಗಂಡನ ಜೀವ ಹೊಡಿಸಿದವ್ರು ಐರಾವನ ಮೈರಾವನ ಹೊಡಿಸಿ ಬಂದ್ರಿ ಇವ್ರ ಕಲಿಸಿರಿ ನಾಗನೂರಾಗ 4 ಮಂದಿ ನನ್ನ ತಾಯಿ ಬಳಗದವ್ರು ಕೂತಾರ ಏನ ಬಾತ್ಯೋ ಅಲ್ಲಿ ಹಚ್ಚದೇನು
ಅಲ್ಲ ಇಂತಿಂತ ಗಂಡ್ರನ ಜೀವ ಹೊಡೆದಕ್ಕಿಂದ ನೀವೇ ಹಂಗ ರಾಮಗ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು. ಅಲ್ಲೇನ್ ಮಾಡ್ಲು ಇವ್ರ ಕೈಕೆ ಬಂದ ಅಲ್ಲಿ ಹೊಲಸಿಡಿಸಿ ಬಿಟ್ರ ಎಲ್ಲ. ಇವತ್ತರದ ಎಲ್ಲಿ ಹೋತಿ ಹೋಗು ಅಳಕ್ ಅಂಬಲಿ ಊರೆಲ್ಲ ಹರಿದಾಡ್ಲತ್ತೈತಿ ಅಂಬಲಿ. ಸುಮ್ಮ ಮುಚ್ಚಿ ಇಟ್ಟೈತಿ, ಅದನ್ನ ಬಿಚ್ಚಿ ಇಡ್ಲಾಕ ನಮಗ್ ಹಚ್ಚಬೇಡ. ಹೌದೌದು. ಯಾಕಂದ್ರ ನಾವ್ ಹೇಳ್ಬೇಕಂತ ಹೇಳಂಗಿಲ್ಲ, ನಿನ್ನ ಮಾತಿಗೆ ಆಗಿ ಹೇಳ್ಬೇಕಾತೈತಿ. ಹುಚ್ಚ ಹೆಂಡತಿ ಸೇವಾ ಮಾಡ್ಬೇಕ. ಚಲೋ ಚಲೋ ಗಂಡ್ರ ಕೊಂದ್ ಬಂದ್ರ ನೀವೆಲ್ಲ ಒಬ್ಬರ ಮ್ಯಾಗ ಮನಸ್ಸು ಮಾಡಿ ಬ್ಯಾಡ ಬಿಡ. ಮಲ್ಲಮ್ಮ ಹುಚ್ಚ ಗಂಡನ ಸೇವಾ ಮಾಡಿಕಿಂದ ಎಲ್ಲಾ ಮರಳಿ ಪಡ್ಕೊಂಡ್ಲು. ಹೌದೌದ್ರಿ. ಹೌದಾ? ನೆನಿತಿಳಿ ಯಾರನ್ನ? ಮಲ್ಲಿಕಾರ್ಜುನನ. ಅವ ಮಲ್ಲಿಕಾರ್ಜುನ ಗಂಡೋ ಏನು ಹೆಣ್ಣು? ಹಿಡಿ ಒಂದಿಟ್ಟ ಡಪ್ ಹೋಗೇ ಬರ್ತಾನ. ಯಾನಕ್ಕಾಗೋದು ಎಲ್ಲಿ ಕೊಲೆದಾಗ? ಅಲ್ಲ, ವಿಚಾರ ಮಾಡು ಒಂದ್ ಸ್ವಲ್ಪ. ನಾನ್ ನಿನಗೇನು ಕೆಟ್ಟದ ಹೇಳಂಗಿಲ್ಲ. ಆ ಕಾಕ ಅಲ್ಲತ್ತಿದ್ದ ಖರೆ ನಿನಗ ಕೆಟ್ಟ ಕಾಣ್ತ. ನಾವು ಯಾವ್ರವದಾನೋ ನನಗ್ ಗೊತ್ತಿಲ್ಲ, ಅವ್ ಯಾರ ಅವನ ಹೆಸರು ಗೊತ್ತಿಲ್ಲ. ಏನಿಲ್ಲ ಖರೆ ಅವ್ ಕಾಕ ಬರೋಬ್ಬರಿನ ಹೇಳತ್ತಾನ. ಸೇವಾ ಯಾರ್ದು ಮಾಡ್ಯಾಳು? ಮಲ್ಲಿಕಾರ್ಜುನ್ದ. ಮತ್ತೆ ಯಾಕ ನಿಮ್ ತಾಯಿಗಳು ಎಲ್ಲ ಇಲ್ಲಿ ಕಸ ತೆಗಿಲಕ್ ಹೋಗಿದ್ರನು? ಈ ಕೊರವಂಜಿ ದುರ್ಗವ್ವ ಮರ್ಗವ್ವ ಗೊಲ್ಬಾವಿ ರೇಖವ್ವ ಎಲ್ಲಿ ಹೋಗಿದ್ರಿ ಅಲ್ಲ? ಕಾಕ ಹೇಳ್ತಾನು ಗೊಲ್ಬಾವಿ ರೇಖವ್ ಕಸಕ್ ಹೋಗಿಳತ್. ಕಬ್ನ್ಯಾಗ ಹಂಗ ಅನ್ಬೇಡ ಅಯ್ಯಪ್ಪ. ಯಾಕಂದ್ರ ರೇಖಾಬಾಯಿ ಹೆಂಗಾಗೈತಿ ಗೊತ್ತೈತೇನ? ರೇಖಾಬಾಯಿಗೆ ಹೆಂಗಾಗೈತ್ರಿ? ರೇಖಾಬಾಯಿ ಅಂತ ಕಬ್ಬಾಗಿ ಸಾಲಿ ಹೋಗಿದ್ರತ್ತ ಹುಡುಗಿ. ಎಲ್ಲಿ ಸಾಲಿಗೆ ಹೋಗಿದ್ಳಿ ಈ ರೇಖಾಬಾಯಿ ಅಂತಕಿ? ಸಾಲಿ ಹೋಗಿದ್ರತ್ತ. ಎಲ್ಲಾರ್ಕಿಂತ ಹಿಂದ್ ಕೂತ ಸುಂಬಳ ನೆಕ್ಕಲತ್ತಿದ್ರತ್ತ. ಎಲ್ಲಾರ್ಕಿಂತ ಹಿಂದ್ ಕೂತ ಸುಂಬಳ ನೆಕ್ಕಲತ್ತಿದ್ರತ್ತ. ಅವಾಗ ಟೀಚರ್ ಅಂದ್ರತ್ರ, ಏ ಹುಡುಗಿ ಎಲ್ಲಾರ್ಕಿಂತ ಹಿಂದರ ಕೂತದಿ ಸುಂಬಳಾರೆ ನೆಕ್ಕಲಾಕತ್ತದಿ. ಏ ಹುಡುಗಿ ಹುಚ್ಚದೇವ್ ಶಾಲೆದೇವ್ ಹೊರಗ್ ಹೋಗಿ ಎಲ್ಲಾರು ಹೊರಗ್ ಕೂತಾರು ಗುಡಿಯಾಕ ಕೂತ್ ಸುಂಬಳ ನೆಕ್ಕಲೈತದೆ. ಹೇಳ ಹೊರಗ್ ಹೋಗಿ ಕಳೆದ ಬರೋ. ಹೋಗ ಹೊರಗ್ ಹೋಗಿ ಕಳೆದ್ ಬರೋ. ಥಂಡ್ಯಾಗ ಜೋರ್ ಬರ್ಲಾತತಿ. ಮತ್ತ ತನಿವಿಗಿ ಅವಾಗ ಉಸುಲ್ ಬಿಡ್ಗುಡ್ದ ಇಟ್ಟುದ್ ಬರ್ಲಾತೈತಿ. ಅವಾಗ ರೇಖಾಬಾಯಿ ಅನ್ನನ್ ಬೇಕಸ್ ಬೇಟ್ಲೆ ಎದ್ದು ಬಂದ ಕಳೆದ ಬರೋಗತ್ತ ಟೀಚರ್ ಹೇಳಾನ ಕಳಿಲಾಕಿ ಎದ್ದು ಬಾಗಲ್ತಾನ ಬಂದ್ಳು. ಬಾಗಿಲಿಗೆ ಬಂದಳು. ಏನತ್ತಾಳಿಕ್ ರೇಖಾಬಾಯಿ? ಬಾಗಿಲಿಗೆ ಬಂದು ಏನತ್ತಾಳ ತಮ್ಮ? ಟೀಚರ್ ಎಟ್ಟು ಮಾಡೋದಾಳಿಕಿ? ಯಾಕ? ನನಗೂ ತಿನ್ನುಗುಡುವಾಳು ತಾನು ತಿನ್ನುವಾಳು. ಯಾನ ಸುಂಬಳನ ಹಿಂಗಾತ್ ನೋಡ ಕಾಕ. ನೀ ಹೇಳುದೇಕ ನೀ ಹೇಳತ್ತದ ಬರೋಬರಿನ ಕರೆ. ನೀನು ತಿನ್ನುವಲಿ ನನಗೂ ತಿನ್ನುಗುಡುವಲಿ. ಆಯ್ತಿಲ್ಲತ್ತೇಳ ಅದಕ್ಕರೆ ಬಿಡು. ಅಲ್ಲ ಸುಂಬಳ ಇದ್ದದ್ದು ಹೇಳಾಕ ಯಾರ್ದೇನು ತಮ್ಮ? ಆದ್ರ ಏನತ್ತಾರ ಅವ್ರ ಹುಚ್ಚ ಹ್ಯಾಂತಿನಿ ಯಾರು ಸೇವಾ ಮಾಡ್ಯಾರಿ? ಬಾಳ ಮಂದಿದ ಸೇವಾ ಮಾಡಿ ಅವ್ರನ್ನ ಉದ್ಧಾರ ಮಾಡಿದಂತ ವ್ಯಕ್ತಿ ನಾನು. ಅದನ್ನ ಜಗತ್ತದೊಳಗ ನಿಮ್ಮ ಎಲ್ಲಾ ಮಿದ್ದಾಕಿ ಜಮದಾಗ ನಿನ್ನ ಯಾಕೆ ಆಗ್ತಾನಂದ್ರಾಕಿ ಬ್ಯಾಡ ತಾವು ಹೇಳ್ಯಾನ. ಅವ ಬ್ಯಾಡತಿ ಹೇಳಿದ್ದ ಖರೆ ಆದ್ರ ನಿನ್ನ ಆಗ್ತಾನ. ನಾನು ಆಗ್ಬೇಡ ನೋಡಿ ಎಲ್ಲಮ್ಮ, ನಾನು ಆಗ್ಬೇಡ. ನಾನು ಅಡವಿ ಅರಣ್ಯದೊಳಗಿರುವಂತ ಮನುಷ್ಯ. ಎಲ್ಲೇರೆ ಹಣ್ಣು ಹಂಪಲ ತಿನ್ನಾವ. ನಾ ಎಲ್ಲೇರೆ ಮುಕ್ಕಳಿಗೆ ಒಂದು ಕೈಪ ಹಚ್ಕೊಂಡು ತಿರ್ಗಾಡು ಮನುಷ್ಯ. ಮೈ ಮ್ಯಾಗ ನಾಟಕ ಅರಿವಿಲ್ಲ. ನೀ ಯಾರು ದೊಡ್ಡ ಸಾವುಕಾರನ ಮದುವೆ ಆಗಿ ಒಂದು ಫ್ಯಾನ್ ಹಚ್ಕೊಂಡು ಆರಾಮ ಮ್ಯಾಗಿನ ಕೊಲೆದಾಗಿರೋ ಅವ ಅಂದಿದ್ದ. ಈಕೇನಂದ್ರು? ಆದ್ರ ಅವನ ಆಗ್ತಾನ. ಯಾಕ ಅವ್ ಬ್ಯಾಡ ಅಂದಾನ ಮತ್ತ್ಯಾಕ? ಯಾಕ ನೋಡೇದೇನು ಯಾನಲ್ಲಿ ಬ್ಯಾಡ ಅಂದ್ರು ನೋಡ್ರಿ. ಇಲ್ಲಿ ನನ್ನ ತಾಯಿ ಬಳಗದವ್ರು ಓದಿರಿ, ಅಕ್ಕ ತಂಗಿಯರ ಬಳಗದವ್ರು ಓದಿರಿ. ಹೌದ್ರಿ. ಯಾವಾರ ಒಬ್ಬ ಗಂಡ ಬ್ಯಾಡಪ್ಪ ಅಂತಂದ್ರ ನೋಡ್ಲಕ್ ಬಂದಾಗ ನಾನೇನ್ ಆಗುದಿಲ್ಲ ಅಂತಂದ್ರ ಒತ್ತಾಯಿ ಪೂರ್ಕೆ ಯಾರೇ ಜಗತ್ತದಾಗ ಬೆಣ್ಣ ಹತ್ತಾರನ್ರಿ? ಏನಿಲ್ಲ. ಈಕಿ ಬೆಣ್ಣ ಹತ್ತಾಳ, ಈಕಿನ ಹೆಂಗ್ ಮಾಡುದು? ಆಧಾರಬದ್ಧವಾಗಿ ಲೇಖಿ ಪ್ರಕಾರ ಹೇಳತ್ತೇನ್ರಿ. ಮತ್ ಈಗ ಸಾಲಿಗೆ ಹದ್ದು ಅದು ಬಾಳ ಗಪ್ಪ ಆಗ್ಲತ್ತ. ಇವು ಹೇಳಿಲ್ಲ ಮಣ್ಣ ನಮ್ಮಲ್ಲಿ 4 ಗಪ್ಪ ಆಗ್ಯಾವ. ಎಲ್ಲ ಕಡೆ ನಡ್ದೈತೆ. ನಿಮ್ ಕಡೆ ಐತಿ ಇಲ್ಲೋ ಅನ್ನೋದಿದ್ನ ಹೇಳಬಾರ್ದಂದಿದ್ನಿ. ಯಾಕಂದ್ರ ತಮ್ಮ ಅಂತಾವ್ ಹೇಳಾಕ ಆದ್ರ ರೇಖಾಬಾಯಿ ಬಾಳದಾವು. ಅವು ಎಲ್ಲ ಬ್ಯಾಡತ್ತ ಯಾಕೆ ಮುಚ್ಚಿಡ್ಲಾತಿದೀವಂದ್ರ ಅಟ್ಟ ಒಂದ್ ಈಟ ಹೇಳುವಲ್ಲಿ ಖರೆ ಚೊಕ್ಕ ಬಂಗಾರ ಇರ್ಬೇಕು. ರೇಖಾಬಾಯಿಗೆ ತಿಳಿವಾತಾಗೈತೆ ನಾವ್ ಹೇಳುದು. ಹೆಂಗ? ಆ ಮಂಗಳ ಮೂರ್ತಿನ ತಯಾರು ಮಾಡೋದ್ನಾಗ
ಪಾರ್ವತಿ ಇದ್ದಕ್ಕೆ ಪಂಚಾಕ್ಷರಿ ಮಂತ್ರ ನುಡ್ದಾಳತ್ತ ನಾವ್ ಮೊದಲ ಹೇಳಿದೀವ. ಅವು ಹಂಗಂದ್ರ ಎಲ್ಲಿರ್ತಾವು? ಯಾರ ಅಂಗಡಿಯಾಗ ಸಿಗ್ತಾವ? ಅವತ್ ಕೇಳಕ್ಕೆ. ಹಾ ಏ ಮಂಗಳಮೂರ್ತಿನ ತಯಾರು ಮಾಡ್ಯಾಳಿಲ್ಲೋ ನಮ್ಮ ತಾಯಿ ಎತ್ತಿ ಹೇಳ್ತಾಳ. ಏ ರೇಖಾಬಾಯಿ, ಹಾ ನೀ ಇನ್ನೊಮ್ಮೆ ಮನ್ಯಾಗ ಹೋಗಿ ನಿನಗೆ ಯಾರು ಗುರುಗಳದಾರ ತಿಳಿಸ್ತಾರಲ್ಲ ಅವ್ರನ್ನ ಕೇಳ್ಕೊ. ಹಾ ಪಂಚಾಕ್ಷರಿ ಮಂತ್ರ ಮತ್ತ ಷಡಾಕ್ಷರಿ 2 ಮಂತ್ರ ಅದಾವು. ಹಾ ಮಂಗಳಮೂರ್ತಿನ ತಯಾರು ಮಾಡ್ಬೇಕಾದ್ರ ಪಂಚಾಕ್ಷರಿ ಮಂತ್ರ ಪಾರ್ವತಿ ನುಡ್ದಾಳತ್ತ. ಇದು ಖರೇನೋ ಸುಳ್ಳು? ಕೇಳು ಹೋಗಿ ಯಾರನರೇ ಹೋಗಿ ಕೇಳು. ಜರ್ ಇದು ಸುಳ್ಳು ಐತಿ ಅಂದ್ರ ಫೋನ್ ಮಾಡ. ಮತ್ತ ಬಬಲಾದಿ ಅವ್ರಿಗೆ ಹ್ಯಾಂಡ್ರಿ ಇಲ್ಲನಾ ಇಲ್ಲೇ ಬರ್ಲತ್ತಾರ ಅವ್ರು ಮತ್ ತಿರುಗಾಡಿ. ರೇಖಾಬಾಯಿ ನಿನಗೆ ಎಷ್ಟ್ ಹೇಳಿದ್ರು ಮತ್ತ ಅಲ್ಲೇ ತಿಪ್ಪಿ ಸುತ್ತ ತಿರ್ಗಾಡ್ಲತ್ಲೇ ನೀ. ಬಿಟ್ಟಿ ಹೆಂಗ್ ಬಿಟ್ಟಿತ್ತು ಹಂಗ ಅದ ಮತ್ತ ಅಲ್ಲೇ ತಿಪ್ಪಿ ಕೆದರುದಲ್ಲ. ಹೌದೌದು ತಮ್ಮ. ತಿಪ್ಪಿ ಕೆದರುದ ಹುಂಜ ಮೇಡುದ ನಡಿದಲ್ಲ ಅದೇನ. ನಮ್ಮಲ್ಲಿ ಕೋಳಿದಾವ ಕಾಕ ಹೇಳ್ತಾನ ಕೋಳಿ ಕೆದರುದ ಗೆಜ್ಜಿ ಕಟ್ರೆ ಬಿಟ್ಟಿತ್ತೇನತ್ತ ನಾವು ಕಾಕ. ಹಂಗ ಹೌದು ಕಾಕ, ನಮ್ಮಲ್ಲಿ 15 ಕೋಳಿ ಅದಾವ, ಬರ್ತೇನ ನಡಿ ನಾಳೆ. ಏನ್ ಮಾಡ್ಲತ್ತಾವ 15 ಕೋಳಿ ಅಲ್ಲ? ಅದಕ್ಕೊಂದ ಹುಂಜ ಸಾಕೇನಿ. ಯಾಕ ನಸಿಕ್ನ್ಯಾಕ ಕಕ್ಕ ಅಟ್ಟು 15 ಕೋಳಿ ಎಲ್ಲ 15 ಎಲ್ಲ ದಿನ ತತ್ತಿ ಆಗ್ತಾವ. ಮತ್ ಬೇಕಾದ್ರೆ ನಾಳೆ ಬೇಕಾದ್ ನಡಿ, ನಾ ಬಸ್ ಚಾರ್ಜ್ ನಾ ಹಾಕ್ತಾನ, ನಿನ್ ಖರ್ಚಿ ನೋಡ್ತಾನ. ತತ್ತಿ ಎಲ್ಲ ಹುರಿದು ತಿಂದು ಬರಕ್ಕೆ ಬೇಡ, ಒಂದು ಕೋಳಿ ಕೊಯ್ತು ನಂದಿ ಅದ್ರ ತಿಂದು ಬರಕ್ಕೆ ನಡಿ. ಯಾಕಂದ್ರ ಒಂದು ಹುಂಜ್ ಬೇಕಾಗೈತಿ 15 ಕೋಳಿಯಾಗ. ಖರೆ ನಮ್ಮಲ್ಲಿ ಒಂದ್ ಬೇರೆ ಆಗೈತ್ಲ ಏನ ಫಾರ್ಮದಾಗ ಒಟ್ಟ ಹುಂಜಿಲ್ದನ ಹಾಕ್ಲತ್ತಾವಲ್ಲ. ಏನ ಫಾರ್ಮದೊಳಗ ಹಿಂದ ಕಾಕ ಹೇಳತ್ತ ನೋಡ್ ಮುಂದ್ ಹೋಗ್ಲತ್ತ ಹಂಗ ಮುಂದ್ ಸರಿ ಆ ಕಡೆ ರೇಖಾಬಾಯಿ ಕಡೆ ಇರ್ಲಿ. ತಮ್ಮ ಯಾನಂದಿ ನೀ ಫಾರ್ಮದೊಳಗ ಹುಂಜಿಲ್ದನ ಕೋಳಿ ತತ್ತಿ ಹಾಕ್ಲತ್ತೇವ್ ಹಾಕ್ಲತ್ತಾವಲ್ಲ. ಹೌದಾ?